ಭಟ್ಕಳಕ್ಕೆ ಮಂಜೂರಾಗಿರುವ ನಾರಾಯಣಗುರು ವಸತಿ ಶಾಲೆಯ ನೂತನ ಕಟ್ಟಡ ನಿರ್ಮಾಣ ಕಾರ್ಯ ಮುಗಿದಿದ್ದರೂ ಉದ್ಘಾಟನಾ ಕಾರ್ಯ ನಡೆಯದೆ ವಿದ್ಯಾರ್ಥಿಗಳು ಕೊಠಡಿಗಳ ಕೊರತೆ ಇರುವ ಬಾಡಿಗೆ ಕಟ್ಟಡದಲ್ಲಿ ಪರಿತಪಿಸುತ್ತಿದ್ದಾರೆ. ಇದಕ್ಕೆ ಶಾಸಕ ಮಂಕಾಳ್ ವೈದ್ಯರೇ ಕಾರಣ ಎಂದು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಆರೋಪಿಸಿದ್ದಾರೆ. ಮಂಗಳವಾರ ಬಿಜೆಪಿ ನಿಯೋಗದೊಂದಿಗೆ ಪುರವರ್ಗದಲ್ಲಿರುವ ನಾರಾಯಣ್ ಗುರು ವಸತಿ ಶಾಲೆ ಹಾಗೂ ಜಾಲಿಯಲ್ಲಿ ನಿರ್ಮಾಣಗೊಂಡಿರುವ ಶಾಲೆಯ ನೂತನ ಕಟ್ಟಡಕ್ಕೆ ಭೇಟಿ ನೀಡಿದ ನಂತರ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು 2022ರಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಹಿಂದುಳಿದ ವರ್ಗದ ಮಕ್ಕಳ ಅನುಕೂಲಕ್ಕಾಗಿ ಭಟ್ಕಳಕ್ಕೆ ನಾರಾಯಣ್ ಗುರು ವಸತಿ ಶಾಲೆಯನ್ನ ಮಂಜೂರಿ ಮಾಡಿದೆ. ನಂತರ ಜಾಲಿಯಲ್ಲಿ ನಿವೇಶನವನ್ನ ಗುರುತಿಸಿ ಕಟ್ಟಡ ನಿರ್ಮಿಸಲಾಗಿದ್ದು ಉದ್ಘಾಟನೆಗೆ ಹಿಂದೇಟು ಹಾಕಲಾಗುತ್ತಿದೆ. ಪರಿಣಾಮವಾಗಿ ಪುರವರ್ಗದ ಬಾಡಿಗೆ ಕಟ್ಟಡದಲ್ಲಿ ಶಾಲೆ ಮುಂದುವರೆದಿದೆ. ಪ್ರಸಕ್ತವಾಗಿ 218 ವಿದ್ಯಾರ್ಥಿಗಳು ಓದುತ್ತಿದ್ದು ಅಲ್ಲಿ ಸಮರ್ಪಕ ವ್ಯವಸ್ಥೆ ಇಲ್ಲವಾಗಿದೆ. ಕೇವಲ 8 ಕೊಠಡಿಗಳಲ್ಲಿ ನಿದ್ರೆಗೆ ಅವಕಾಶ ಕಲ್ಪಿಸಲಾಗುತ್ತಿದೆ. ಬಟ್ಟೆ ಒಣಗಿಸಲು ಸರಿಯಾದ ಜಾಗ ಇಲ್ಲ. ಇದರಿಂದ ಮಕ್ಕಳು ಒದ್ದೆ ಬಟ್ಟೆ ಧರಿಸಿ ಚರ್ಮ ರೋಗಕ್ಕೆ ತುತ್ತಾಗುತ್ತಿದ್ದಾರೆ. ಮಕ್ಕಳ ಪಾಲಕರು ತಮ್ಮ ಬಳಿ ಅಳಲನ್ನ ತೋಡಿಕೊಳ್ಳುತ್ತಿದ್ದು ಅಗತ್ಯ ಕ್ರಮ ಜರುಗಿಸದೆ ಹೋದ್ರೆ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದ್ರು. ಆರು ತಿಂಗಳು ಮೇಲೆ ಒಂದು ಕನ್ಸ್ಟ್ರಕ್ಷನ್ ಆಗಿಲ್ಲ. ನಮಗೂ ತೊಂದರೆ 5 ತಿಂಗಳು ಆಯ್ತು, ಏನು ಕೆಲಸ ಇರ್ತದೆ. ಸುಮ್ಮನೆ ಉಣಿದು ಇಲ್ಲೇ ಕಾಯ್ಕೋತಿದ್ವಿ. ಇಲ್ಲಿಯ ಶಾಸಕರ ಗಮನಕ್ಕೆ ತಂದು ಅಲ್ಲಿ ಹೋಗುವಂತ ಕೆಲಸ ಈಗಾಗಲೇ 6 ತಿಂಗಳು ಆಗಿದೆ ಬಿಲ್ಡಿಂಗ್ ಆಗಿ. ಅದೇ ಉದ್ದೇಶದಿಂದ ಇಲ್ಲಿ ಬಂದಿರ್ತಕ್ಕ ಈಗಾಗಲೇ ಪ್ರಿನ್ಸಿಪಲ್ ಬನ್ನಿ, ಈಗಾಗಲೇ ಮನವಿ ಕೊಟ್ಟಿಲ್ಲ ಏನಂದ್ರು? ಯಾಕೆ 6 ತಿಂಗಳಾಯ್ತು ಕೆಲಸ ಆಗಿ ಮಾಡಿಲ್ಲಲ್ಲ. ಎಲ್ಲ ವ್ಯವಸ್ಥೆ ಆಗಿ ಮಕ್ಕಳ ಪರಿಸ್ಥಿತಿ ನೋಡಿ, ಪಾಲಕರು ಪ್ರತಿ ದಿವಸ ನಮ್ಮ ಹತ್ರ ಬರ್ತಾರೆ. ತಂದೆ ತಾಯಿಗಳು ಮಕ್ಕಳಿಗೆ ಸ್ಕಿನ್ ಇನ್ಫೆಕ್ಷನ್ ಆಗಿದೆ, ಅದಾಗಿದೆ, ಇದಾಗಿದೆ, ನೀವು ಬದಲಾವಣೆ ಮಾಡಿ ಅಂತ ತಮ್ಮ ಒಂದ್ಸಲ ಗಮನಕ್ಕೆ ತಂದು ಇನ್ನು 1 ವಾರದಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು AC ಆಫೀಸರ್ ಪಾಲಕರು ಕರ್ಕೊಂಡು ಒಂದು ಜೊತೆ ಕೊಡ್ಬೇಕಾಗ್ತದೆ. ತಮ್ಮ ಒಂದ್ಸಲ ಗಮನ ಇಲ್ಲ, ಖಂಡಿತ ಕೆಲವು ದಿವಸದಲ್ಲಿ ನಿಮ್ಗೆ ಹೊಸ ಶಾಲೆಗೆ ಕಳಿಸುವಂತ ಕೆಲಸ ಖಂಡಿತ ಮಾಡ್ತೇನೆ ಅಂತಕ್ಕಂಥ ಭರವಸೆ ಕೊಟ್ಟು ಇದ್ರಲ್ಲಿ ರಾಜಕಾರಣ ಇಲ್ಲ. ಇದಕ್ಕೆ ಮಕ್ಕಳ ನ್ಯಾಯ ಸಿಗಬೇಕು. ಯಾವುದೇ 1% ರಾಜಕಾರಣ ಇದಕ್ಕೆ ಬೆರೆಸಬೇಡಿ. ಇದಕ್ಕೆ 100ಕ್ಕೆ 100 ಮಕ್ಕಳ ಹಿತದೃಷ್ಟಿಯಿಂದ ಇದು ಆಗ್ಬೇಕು. ಇದನ್ನ ಖಂಡಿತ ನೀವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ವಾಹಿನಿ ಮುಖಾಂತರ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ವಸತಿ ಶಾಲೆ ಉದ್ಘಾಟನೆ ಮಾಡಲು ಶಾಸಕ ಮಂಕಾಳು ಏಕೆ ಭಯಪಡುತ್ತಿದ್ದಾರೆ ಎನ್ನುವುದೇ ಅರ್ಥವಾಗ್ತಿಲ್ಲ. ಗುತ್ತಿಗೆದಾರರೊಂದಿಗೆ ಸಂಬಂಧ ಹಾಳಾಗಿರುವ ಕಾರಣಕ್ಕೆ ಹಾಗೆ ಮಾಡಲಾಗಿದೆಯೇ ಎನ್ನುವುದನ್ನ ಅವರೇ ಬಹಿರಂಗಪಡಿಸಬೇಕು. ಅಥವಾ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಸತಿ ಶಾಲೆ ಮಂಜೂರಾಗಿದೆ ಎನ್ನುವ ಕಾರಣಕ್ಕೆ ಅವರು ನಿರ್ಲಕ್ಷ್ಯ ಧೋರಣೆ ತಳೆದಿದ್ದರೆ ಅದನ್ನು ಬದಲಾಯಿಸಿಕೊಳ್ಳಬೇಕು ಎಂದರು. ಏಕೆಂದ್ರೆ ನಾನು ನಿಮ್ಮ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ನೂತನ ಕಟ್ಟಡದ ಉದ್ಘಾಟನೆ ವೇಳೆ ನನ್ನನ್ನು ಅಭಿನಂದಿಸಿ ಬಿಜೆಪಿ ಕಾರ್ಯಕರ್ತರು ಬ್ಯಾನರ್ ಕಟೌಟ್ ಹಾಕುತ್ತಾರೆ ಎನ್ನುವ ಭಯ ಇದ್ರೂ ಇರಬಹುದು. ಆ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳುವುದು ಬೇಡ. ಅದನ್ನ ಹಾಕಬೇಡಿ ಎಂದು ನನ್ನ ಪಕ್ಷದ ಕಾರ್ಯಕರ್ತರಿಗೆ ತಿಳಿಸ್ತೇನೆ. ಈ ವಿಷಯದಲ್ಲಿ ರಾಜಕಾರಣ ಬೇಡ. ರಾಜ್ಯದ 4 ನಾರಾಯಣ್ ಗುರು ವಸತಿ ಶಾಲೆಗಳ ಪೈಕಿ 3 ಶಾಲೆಗಳು ಉದ್ಘಾಟನೆಗೊಂಡಿವೆ. ಭಟ್ಕಳದಲ್ಲಿ ಮಾತ್ರ ಉದ್ಘಾಟನೆ ಇಲ್ಲ. ಸುಮ್ಮನೆ ಮಾಸಿಕ 1,80,000 ಬಾಡಿಗೆ ನೀಡಲಾಗುತ್ತಿದೆ ಎಂದರು. ವಿನಂತಿ ಮಾಡ್ಕೊಳ್ತೇನೆ, ಯಾಕೆ ನೀವು ವಿಳಂಬ ಮಾಡ್ತಾ ಇದ್ದೀರಿ? ಈಗಾಗಲೇ 6 ರಿಂದ 7 ತಿಂಗಳ ಕೆಲಸ ಪ್ರಾರಂಭ ಆಗಿ ಕೆಲಸ ಮುಗಿದಿರ್ತಕ್ಕಂಥದ್ದು. 2022 ಇಸ್ವಿಯಲ್ಲಿ ನಾನು ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ 4 ಶಾಲೆಗಳು, ವಸತಿ ಶಾಲೆಗಳು ನಾರಾಯಣ್ ಗುರುವನ್ನ ಮಂಜೂರಿ ಮಾಡಿಕೊಂಡು ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಅವ್ರ ಹತ್ರ ಜಗಳ ಮಾಡ್ಕೊಂಡು ಹಾಕೊಂಡು ಬಂದಿರತಕ್ಕಂಥದ್ದು. ಭಟ್ಕಳಕ್ಕೆ ಹಿಂದುಳಿದ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ದೃಷ್ಟಿಯಿಂದ ನಾನು ಹಾಕ್ಬೇಕಾಗಿರ್ತಕ್ಕಂಥದ್ದು ಅಮೌಂಟ್ ಆಗಿರ್ತಕ್ಕಂಥದ್ದು ಅವಾಗ ಸರ್ಕಾರ ಕೊಟ್ಟಿರ್ತಕ್ಕಂಥ 28 ಕೋಟಿ. ಈಗ ಅದನ್ನ ಬೈಫರ್ಕೇಶನ್ ಮಾಡಿ 13 ಕೋಟಿಗೇನೋ ತಂದು ಇವತ್ತು ಕೆಲಸ ಮಾಡಿದ್ದಾರೆ. ಸಂತೋಷ. ಅದನ್ನ ಆದಷ್ಟು ಬೇಗ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಬಹಳಷ್ಟು ದಿವಸದಿಂದ ಹೇಳ್ತಾ ಇದ್ದೇನೆ. ಇವತ್ತು ಏನು ಶಿಕ್ಷಣದ ಹರಿಕಾರರು, ಶಿಕ್ಷಣದ ಉದ್ಧಾರಕರು ಅಂತಕ್ಕಂಥ ಬಿರುದನ್ನ ತಾವು ಹೊಗಲು ಕೊಟ್ಕೊಂಡಿರ್ತಕ್ಕಂಥ ಇಲ್ಲಿಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಂಕಾಳ್ ವೈದ್ಯರು ನಾನು ಕೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಕ್ಷೇತ್ರದಲ್ಲಿ 6 ತಿಂಗಳಾಯಿತು ನಾರಾಯಣಗುರು ವಸತಿ ಶಾಲೆ ಕಟ್ಟಡ ಆಗಿ, ಯಾಕೆ ಉದ್ಘಾಟನೆ ಮಾಡ್ತಿಲ್ಲ? ನಿಮ್ಗೇನು ಭಯ ಇರ್ಬೋದಾ? ಇಲ್ಲ ನೀವು ಕಾಂಟ್ರಾಕ್ಟರ್ ಹತ್ರ ನಿಮ್ಮಲ್ಲಿ ಇರ್ತಕ್ಕಂಥ ಸಂಬಂಧ ಹಾಳಾಗಿರ್ಬೋದಾ? ಇಲ್ಲ ಭಯ ಇರ್ಬೋದಾ? ಶಾಸಕರು ಹಿಂದೊಂದು ಶಾಸಕರು ತಂದು ಈಗ ಅವ್ರ ಹೆಸರು ಬರ್ತದ ಅಂತಕ್ಕಂಥದ್ದೇನು ಭಯ ಇದ್ರೆ ಖಂಡಿತ ನಾನು ಆ ಕಾರ್ಯಕ್ರಮ ಬರುವುದಿಲ್ಲ. ಮಕ್ಕಳ ಹಿತದೃಷ್ಟಿಯಿಂದ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೇನೆ, ನೀವು ಉದ್ಘಾಟನೆ ಮಾಡಿ.
ಮತ್ತೊಂದು ಭಯ ಇರ್ಬೋದು, ನಮ್ಮ ಕಾರ್ಯಕರ್ತರು ಬ್ಯಾನರ್ ಅನ್ನ ಹಾಕ್ತಾರೆ ಅಂತಕ್ಕಂಥ ಭಯ ಇರ್ಬೋದು. ಕಾರ್ಯಕರ್ತರಲ್ಲೂ ವಿನಂತಿ ಮಾಡ್ಕೊಳ್ತೇನೆ, ಯಾವುದೇ ಬ್ಯಾನರು ಬಂಟಿಂಗ್ಸ್ ಹಾಕಲ್ಲ, ನೀವು ಉದ್ಘಾಟನೆ ಮಾಡಿ ಬಂದು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಬಂದು ಉದ್ಘಾಟನೆ ಮಾಡಿ. ಇಲ್ಲಿಯ ಮಕ್ಕಳು ಗೋಳು ಕಾಣ್ಲಿಕ್ಕೆ ಆಗುದಿಲ್ಲ. 1,80,000 ಬಾಡಿಗೆ ಕೊಡ್ತೀರಿ, ಅಲ್ಲಿ ಸುಮ್ಮನೆ ಕಾಲೇಜ್ ಕೆಲಸ ನಿಂತ್ಕೊಂಡಿದೆ, ಅಲ್ಲಿ ಸ್ಥಳಾಂತರ ಮಾಡಿ ಅಲ್ಲ. ಭವ್ಯವಾಗಿರ್ತಕ್ಕಂಥದ್ದು. ಇವತ್ತು 230 ಜನ ಯಾವ ರೀತಿ ಮಲಗ್ತಾರೆ ಅಂತಕ್ಕಂಥದ್ದು ಈಗಾಗಲೇ ವಿಡಿಯೋದಲ್ಲಿ ತೋರಿಸಿದ್ ನೋಡಿದ್ದೀರಿ ತಾವು. 230 ಸ್ಟ್ರೆಂತ್ ಇರ್ತಕ್ಕಂಥ ಈ ಒಂದು ಮಕ್ಕಳನ್ನ ಆದಷ್ಟು ಬೇಗ ಸ್ಥಳಾಂತರ ಮಾಡಿ, ಈ ಬಾಡಿಗೆ ಕಟ್ಟದಿಂದ ಅವರು ಮುಕ್ತಿ ಕೊಡಿಸಿ ಅಂತಕ್ಕಂಥ ಮಾತನ್ನ ವಾಹಿನಿ ಮುಖಾಂತರ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಭಟ್ಕಳ ಬಿಜೆಪಿ ಮಂಡಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ್, ಹಿಂದುಳಿದ ವರ್ಗ ವಿಭಾಗದ ಅಧ್ಯಕ್ಷ ಉಮೇಶ್ ನಾಯ್ಕ್, ಬಿಜೆಪಿ BLO 1 ಪ್ರಮೋದ್ ಜೋಶಿ, ರಾಮಚಂದ್ರ ನಾಯ್ಕ್, ಮಾಸ್ತಿಗೊಂಡ ಮೊದಲಾದವರು ಉಪಸ್ಥಿತರಿದ್ದರು. ಉದ್ಘಾಟನೆ ಆಯಿತು, 3 ಉದ್ಘಾಟನೆ ಆಗಿದೆ. ಯಾಕೆ ಭಟ್ಕಳ ವಿಳಂಬ ಮಾಡ್ತಾ ಇದ್ದೀರಿ? ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಏನು? ನಿಮ್ ನಿಲುವೇನು? ಯಾಕೆ ನೀವು ವಿಳಂಬ ಮಾಡ್ತೀರಿ? ಯಾಕೆ ಕೆಲಸ ಅದು ನಿಲ್ಸ್ಕೊಳ್ಳಿ? ಯಾರಿಗೆ ಕಟ್ಟಡದಾರರಿಗೆ ಉದ್ಧಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರೋ ಅಥವಾ ಯಾರಿಗೆ ಉದ್ಧಾರ ಮಾಡಬೇಕು ಅಂತ ಈ ಒಂದು ನಿರ್ಧಾರ ನೀವು ತಗೊಳ್ಬೇಕು? ಕಠೋರವಾಗಿರ್ತಕ್ಕಂಥ ನಿರ್ಧಾರ ಯಾಕೆ ತಗೊಳ್ತಾ ಇದ್ದೀರಿ? ಉದ್ಘಾಟನೆ ಮಾಡಿ, ಇದನ್ನ ಬೇಗ ಬಿಟ್ಟುಕೊಡುವಂತ ಕೆಲಸ ಮಾಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಸಂಭ್ರಮ ನಮ್ಮದು. ನೋಡ್ತಾ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ,
ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.